ಓಕೆ, ಬಿಗ್ ಬಾಸ್ ನೋಡ್ತಿರಲ್ಲ ನೀವು, ನಿಮ್ಗೆ ಯಾರು ಇಷ್ಟ ಅಂತ ಬಿಗ್ ಬಾಸ್ ಅಲ್ಲಿ? ಪ್ರಥಮ ತುಕಾಲಿ ಸಂತೋಷ್ ಅವರೆಲ್ಲ ಜೋಕ್ಸ್ ಮಾಡ್ಕೊಂಡು ಆಟ ಆಡ್ತಾರಲ್ಲ, ಅದೇ ಥರ ಎಲ್ಲರೂ ಮಾತಾಡ್ಕೊಂಡು ಜಗಳ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಅಷ್ಟೇ. ಯಾರು ತುಂಬ ಜಗಳ ಆಡ್ತಾರೆ ಅನ್ಸುತ್ತೆ ನಿಮ್ಗೆ? ಸಂಗೀತ ಯಾಕೆ ಹಾಗೆ ಅನ್ಸುತ್ತೆ? ಅವ್ರು ಸ್ವಲ್ಪ ಜೋರಾಗಿ ಮಾತಾಡ್ತಾರಲ್ಲ, ಹಂಗಾಗಿ. ಓಕೆ, ಅವ್ರು ಎಲ್ರಿಗೂ ಒಂಥರ ಹೆದರ್ಸ್ತಾರೆ, ಹಾಂ. ಆ ಥರದ್ದೇನೋ ನೋಡಿದಾಗ ನಿಮ್ಗೆ ಹಾಗೆ ಅನ್ಸುತ್ತಾ? ವಿನಯ್ ಸಂಗೀತ ಅವರು ಅದೇ ಜೋರಾಗಿ ಮಾತಾಡ್ತಾರೆ, ಏನು ಇಷ್ಟಿಷ್ಟಕ್ಕೂ ತಪ್ಪು ಕಂಡಿಡಿದು ಜಗಳ ಮಾಡೋದು ಇಷ್ಟೇ. ಅಂದರೆ ನಿಮ್ಗೆ ನೋಡ್ತಿದ್ದಾಗ ಒಂದು ಸ್ವಲ್ಪ ಕಿರಿಕಿರಿ ಆ ಥರದ್ದು? ಅದೇ ಬೇಜಾರು. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಹೌದಾ? ಯಾರು ಹೋಗ್ಬೇಕು ಮನೆಯಲ್ಲಿ? ಅವ್ರು ಇರಬಾರ್ದು, ಯಾರು ಹೋಗ್ಬೇಕು? ಹೋಗ್ಬೇಕು ಅಂತೇನಿಲ್ಲ, ಆದರೆ ಆಟ ಚೆನ್ನಾಗಿ ಆಡ್ಬೇಕಷ್ಟೆ. ಅಲ್ಲ, ಯಾರು ಈ ವಾರ ಹೋಗ್ತಾರೆ ಅಂದರೆ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ? ನೀವು ನೋಡಿರೋ ಪ್ರಕಾರ ಯಾರು ಹೋಗ್ತಾರೆ? ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ. ಕೇಳಿ. ಇಲ್ಲ, ನಾನು ನಿಜವಾಗ್ಲೂ ನೋಡಲ್ಲ, ಪ್ರಾಮಿಸ್. ಹೌದು, ಬಿಗ್ ಬಾಸ್ ನೋಡ್ತೀವಿ. ಯಾರು ಇಷ್ಟ ಅಂತ? ನಮಗೆ ಅವನು ವರ್ತೂರ್ ಸಂತೋಷ್ ಪರವಾಗಿಲ್ಲ ಅನಿಸುತ್ತೆ. ಇನ್ನೆಲ್ಲ ಸುಮ್ಮನೆ ಗಲಾಟೆ ಮಾಡ್ತಾ ಇರ್ತಾರೆ ಅಷ್ಟೇ. ಅದನ್ನ ಅವ್ರೊಂದು ಗಲಾಟೆ ನೋಡಬೇಕು ನಾವು ಅಷ್ಟೇ. ತುಂಬ ಇಷ್ಟ ಆಗ್ತಿದ್ದಾರೆ ಅಂದರೆ ಯಾರು? ತುಂಬ ಇಷ್ಟ ಅಂತ ಯಾರು ಇಲ್ಲ ಅಲ್ಲಿ ಈ ಸಲ, ಯಾರೊಬ್ಬರು ಇಲ್ಲ ಅಲ್ಲಿ ತುಂಬ ಇಷ್ಟ ಅಂತ. ಗಲಾಟೆ ಕೊಟ್ಟಿರೋ ಟಾಸ್ಕ್ಗಳ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಇದ್ರೆ ಸರಿ ಅಂತ. ಇವ್ರ ಮೇಲೆ ಅವ್ರ ಮೇಲೆ ಇವರು ಎತ್ಕಟ್ಕೊಳ್ಳೋದು. ಅವನು ಇದಾನಲ್ಲ, ಅವನೇನು ಯಾರಿಗೂ ಎದ್ರಲ್ಲ ಅಂತಾನೆ. ಅವನು ಇನ್ನೊಬ್ಬ ಇದಾನಲ್ಲ, ಅವನು ಜಡ ಇದ್ದಾನಲ್ಲ, ಅವನು ವಿನಯ್ ಅಲ್ಲ, ಇನ್ನೊಬ್ಬ ಮೈಕಲ್. ಮೈಕಲ್ ಅವನು. ನಾನು ಯಾರಿಗೂ ಎದ್ರಲ್ಲ ಅನ್ನೋದು ತೋರಿಸ್ಕೊಳ್ಳೋಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕಿತ್ತ ಅವನು. ಅಷ್ಟೇ ನಾವು ಹೇಳೋದು. ಅಂದರೆ ಈ ಥರ ಗಲಾಟೆ ಆ ಥರ ಯಾರು ಜಾಸ್ತಿ ಮಾಡ್ತಾರೆ? ಅವನೇ ವಿನಯ್ ಭಾಳ ಗಲಾಟೆ. ಸ್ವಂತ ನನ್ನ ಫ್ರೆಂಡು, 10 ವರ್ಷದಿಂದ ನನ್ನ ಫ್ರೆಂಡು ಅಂತಾನೆ, ಫ್ರೆಂಡನ್ನೇ ಸಹಿಸ್ಕೊಳ್ಳಲ್ಲ ಅಂದರೆ ಇವನು ಇನ್ಯಾರನ್ನ ಸಹಿಸ್ಕೊತಾನೆ? ಅವನದೇ ಗಲಾಟೆ ಜಾಸ್ತಿ. ಅವನೇ ಎಲಿಮಿನೇಟ್ ಮಾಡ್ಬೇಕು ಫಸ್ಟು. ಈ ವಾರ ಮನೆಯಿಂದ ಇರಬಾರ್ದು, ಹೊರಗಡೆ ಹೋಗ್ಬೇಕಂದ್ರೆ ಅವನೇ ಹೋಗ್ಲಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.